ಕರ್ತನಿಗೆ ಶುಭಗಳು. ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಮತ್ತಿಯ ಸುವಾರ್ತೆ 9ನೇ ಅಧ್ಯಾಯ. ಹಾಸಿಗೆ ಮೇಲೆ ಬಿದ್ದುಕೊಂಡು ಒಬ್ಬ ಪಾರ್ಶ್ವವಾಯುವ ರೋಗವನ್ನು ಆತನನ್ನು ಬಳಿಗೆ ಹೊತ್ತುಕೊಂಡು ಬಂದರು. ಪಾರ್ಶ್ವವಾಯು ರೋಗದಿಂದ ಬಹು ವೇದನೆ ಪಡ್ತಾ ಇದ್ದಾನೆ. ಆತನ ಕರ್ಕೊಂಡು ಬಂದಿದ್ದಾರೆ. ಯಾರ ಹತ್ರಗೆ? ಏಸಪ್ಪನ ಹತ್ರಗೆ. ಏಸಯ್ಯ ನಮಗೆ ಸ್ವಸ್ಥತೆ ಕೊಡ್ತಾನೆ. ಸ್ವಸ್ಥತೆ ನಮಗೆ ಆಗುವುದು ಯೇಸು ಅವರ ನಂಬಿಕೆಯನ್ನು ನೋಡಿ ನಿಮಗೆ ನಂಬಿಕೆ ಇರಬೇಕು. ಯೇಸು ಕೆಲಸ ಮಾಡ್ತಾನೆ, ಈಗಲೂ ಜೀವಿಸ್ತಾ ಇದ್ದಾನೆ. ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಯೇಸು ಸ್ವಸ್ಥತೆ ಮಾಡ್ತಾನೆ. ಆದರೆ ನಿಮಗೆ ನಂಬಿಕೆ ಇರಬೇಕು. ನಂಬಿಕೆಯಿಂದ ನೀವು ಬಲಗೊಳ್ಳಬೇಕು. ದೇವರು ಏಸಪ್ಪ ನಮಗೆ ಕೆಲಸ ಮಾಡ್ತಾನೆ. ಯಾವುದಾದ್ರೂ ಫೈನಾನ್ಸ್ ವಿಷಯ ಆಗಲಿ, ಉದ್ಯೋಗ ವಿಷಯವಾಗಲಿ, ಕೆಲಸದಲ್ಲಿ ವಿಷಯವಾಗಲಿ, ಬೆಳೆ ಬೆಳಿಬೇಕು ಅಂದರೆ ಮಳೆ ಬರಬೇಕು. ಮಳೆ ಬರಬೇಕು ಆದರೆ ದೇವರ ಮೇಲೆ ನಂಬಿಕೆ ಇಡಬೇಕು. ಯೇಸು ಅವರ ನಂಬಿಕೆಯನ್ನು ನೋಡಿ, ಯಾರು ನಂಬಿಕೆ ನೋಡ್ತಾ ಇದ್ದಾರೆ, ಯಾರು ಕರ್ಕೊಂಬಂದಿದ್ದಾರೆ, ಅವ್ರ ನಂಬಿಕೆಯನ್ನು ನೋಡ್ತಾ ಇದ್ದಾರೆ. ಆಗ ನಂಬಿಕೆಯಿಂದ ಅವರು ಕರ್ಕೊಂಡ್ಬಂದು ಯೇಸುನ ಹತ್ರ ಮಲಗಿಸಿದ್ದಾರೆ. ಪಾರ್ಶ್ವವಾಯುವಂತ ರೋಗ. ಹಾಸಿಗೆ ಮೇಲೆ ಬಿದ್ದುಕೊಂಡು ಇದ್ದಾನೆ. ನಿರೀಕ್ಷಣೆಯಿಂದ ಇದ್ದಾನೆ. ಯಾರಾದರೂ ನನಗೆ ಸಹಾಯ ಮಾಡ್ತಾರೇನೋ ಅಂತ ನೋಡ್ತಾ ಇದ್ದಾನೆ. ಇಂದಿನ ದಿವಸ ನಿಮ್ಮ ಹೊಲಗಳಲ್ಲಿ ಬೆಳೆಯುವುದಕ್ಕೆ, ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನೀವು ಯಾವ ಕೆಲಸದನ್ನು ಪರಿಪೂರ್ಣವಾಗಬೇಕಂತ ನೀವು ವಿಚಾರ ಮಾಡ್ತಾ ಇದ್ದೀರೋ, ಎಲ್ಲ ಕೆಲಸಗಳಿಂದ ನಿನ್ನ ಭಾರವನ್ನು ಯೆಹೋವನ ಮೇಲೆ ಹಾಕು ದೇವ್ರ ಮಾತು ಕೇಳಿದಿರಲ್ಲ. ಈಗ ಯೇಸು ಹೇಳ್ತಾ ಇದ್ದಾನೆ, ಅವರ ನಂಬಿಕೆಯನ್ನು ನೋಡಿ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಈಗ ಅವನಿಗೆ ರೋಗ ಇದೆ, ಆದರೆ ಪಾಪಗಳು ಕ್ಷಮಿಸಲ್ಪಡ್ತಾ ಇದ್ದಾನೆ. ಏನು ಆ ರೋಗಕ್ಕೆ ಪಾಪ ಅಟ್ಯಾಚ್ ಆಗಿದೆ. ನಾವು ಎಲ್ಲಿಗೆ ಹೋದ್ರೂ ನಮಗೆ ಚೆನ್ನಾಗಿ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ನೀನು ವಿಚಾರ ಮಾಡ್ತಾ ಇದೀಯಾ? ನಿನ್ನ ಪಾಪಗಳು ನಿನ್ನನ್ನು ತಳ್ಳುತ್ತವೆ, ತಡ ಮಾಡ್ತವೆ. ಅಪವಾದಿ ತಡ ಮಾಡ್ತಾನೆ, ಸೈತಾನು ನಿನಗೆ ತಡ ಮಾಡ್ತಾನೆ. ಆದರೆ ಸೈತಾನು ಮಾಡುವ ತಡ ನಿನಗೆ ಬಲಗೊಳ್ತೀಯ. ನೀನು ಶೋಧನೆಗಳು ಜಯಿಸ್ತೀಯ, ದೇವರ ಆತ್ಮದಿಂದ ತುಂಬ್ಕೊಂತೀಯ. ಎಷ್ಟು ಸಲ ಬಿದ್ದರೂ ಎದ್ದಾಳ್ತೀಯ. ಆದರೆ ಇದು ನೋಡ್ರಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ನಾವು ಅರಿಕೆ ಮಾಡ್ಕೋಬೇಕು, ಅವ್ರ ಮೇಲೆ ನಂಬಿಕೆ ಇಡಬೇಕು, ಅವರ ಸಂಗಡ ನಾವು ಇರಬೇಕು, ನಮಗೆ ವಿಶ್ವಾಸವಿರಬೇಕು, ನಂಬಿಕೆ ಇರಬೇಕು.
ಯೇಸು ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡ್ತಾ ಇದ್ದೀರಾ? ಏನು ಅರ್ಥ ಆಗ್ತಾ ಇಲ್ಲ ಅವರಿಗೆ. ಒಂದೊಂದು ಸಲ ನೋಡ್ರಿ, ಚರ್ಚ್ಗೆ ಹೋಗ್ರಿ, ದವಗಳು ಬಿಡಿಸ್ತಾರೆ, ನಿಮಗೆ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ನೋಡ್ತೀರಾ ಅಂತ ಹೇಳಿದರೆ ಏನು ಅರ್ಥ ಆಗಲ್ಲ. ಏನು ಚರ್ಚ್ಗೆ ಹೋದ್ರೆ ಏನು ಕಮ್ಮಿ ಆಗುತ್ತಾ? ಒಳ್ಳೆ ಮಾತಾಡ್ತೀಯಪ್ಪ ನೀನು, ಯಾವ ಸುದ್ದಿ ಇದು ಅಂತಾರೆ. ಯಾಕೆ? ಅವರ ಮನಸ್ಸಿನಲ್ಲಿ ಏನು ತುಂಬಿಕೊಂಡಿದೆ? ಕೆಟ್ಟ ಸ್ವಭಾವ, ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯಿಂದ ತುಂಬ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಇಂದಿನ ದಿವಸ ವಾಕ್ಯವನ್ನು ಕೇಳೋರು ನಿಮ್ಮ ಕೆಲಸಗಳಲ್ಲಿ ಕೆಟ್ಟ ಆಲೋಚನೆಯಿಂದ, ಕೆಟ್ಟ ಚಾಳಿಯಿಂದ ನೀವು ತುಂಬ್ಕೊಂಡ್ಬಿಟ್ಟಿದ್ದೀರಾ. ನಿಮಗೆ ಕೃಪೆ ಬೇಕು ಅಂದರೆ ಯೇಸು ಕ್ರಿಸ್ತನ ನಂಬಬೇಕು, ಯೇಸು ಕ್ರಿಸ್ತನ ಮೇಲೆ ಮನಸ್ಸಿಡಬೇಕು. ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ನೀವು ಯೇಸಯ್ಯ ಹತ್ರಕ್ಕೆ ಬರಬೇಕು, ಬೇಡ್ಕೊಳ್ಬೇಕು. ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಾ? ಯಾವುದು ಸುಲಭ? ನನ್ನ ಪಾಪಗಳು ಕ್ಷಮಿಸಲ್ಪಟ್ಟವು ಅನ್ನುವುದು, ಎದ್ದು ನಡಿ ಅನ್ನುವುದು. ಆದರೆ ಪಾಪಗಳು ಕ್ಷಮಿಸಲ್ಪಟ್ಟುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬ ನಿಮಗೆ ತಿಳಿದಿಲ್ಲವೇ? ಭೂಲೋಕದಲ್ಲಿ ಅಧಿಕಾರವಿದೆ ಅಂತ ನಿಮಗೆ ತಿಳಿದಿಲ್ಲವೇ? ಏಸಪ್ಪಗೆ ಅಧಿಕಾರವಿದೆ. ಅವರು ದೇವರು. ದೇವರು ಅಷ್ಟು ಎತ್ತರವಾಗಿ ಅವರನ್ನು ಕೃಪೆಯಿಂದ ಕೃಪೆಗೆ ಅವರನ್ನು ಆಶೀರ್ವದಿಸಿದ್ದಾರೆ, ಸಿಲುಬೆ ಹಚ್ಚಿದ್ದಾರೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟೋದಕ್ಕೆ. ಇಲ್ಲಿ ಒಬ್ಬ ಪಾರ್ಶ್ವವಾಯುವಿನಿಗೆ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಸಿಲುಬೆ ಹತ್ತಿದಾಗ ಎಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನೋಡ್ರಿ, ಅಧಿಕಾರ ಉಂಟೆಂಬ ತಿಳಿಯದೆ ಎಂದು ಹೇಳಿದನು. ಪಾರ್ಶ್ವವಾಯು ರೋಗವನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತು ಮನೆಗೆ ಹೋಗು. ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗ್ಬಿಡು. ನಿನಗೆ ಯಾವ ರೋಗನೂ ಇಲ್ಲ, ನಾನು ಬಿಡುಗಡೆ ಮಾಡಿದ್ದೀನಿ, ನಾನು ಬಿಡಿಸಿದ್ದೀನಿ ಅಂತ ಹೇಳಿದಾಗ ಅವನು ಹಾಸಿಗೆ ಹೊತ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದಾನೆ. ಜನರು ಇದನ್ನು ನೋಡಿ ಭಯಪಟ್ಟು ದೇವರಿಗೆ, ಮನುಷ್ಯರಿಗೆ ಇಂಥ ಅಧಿಕಾರವನ್ನು ಕೊಟ್ಟದ್ದಕ್ಕೆ ಆತನನ್ನು ಕೊಂಡಾಡಿದರು. ಹೊಗಳ್ತಾರೆ, ಕೊಂಡಾಡ್ತಾರೆ. ಆದರೆ ನಮ್ಮ ಯೇಸಪ್ಪ ತಂದೆ ಹೇಳಿದ ಪ್ರಕಾರ ಸಿಲುಬೆ ಎತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ನಮ್ಮ ಪಾಪಗಳು ಕ್ಷಮಿಸಿ ಎಲ್ಲರಿಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ. ಎಲ್ಲರೂ ಪಾಪಗಳನ್ನು ಬಿಡಿಸುವುದಕ್ಕೆ ಅವರು ಸಾಮರ್ಥ್ಯವಿದೆ. ಎಲ್ಲರಿಗೆ ಸಮಾಧಾನವನ್ನು ಕೊಡುವುದಕ್ಕೆ ಅವರು ಸಾಮರ್ಥ್ಯವುಳ್ಳವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ಅಂದಿನ ದಿವಸ ಅವರು ಪಾರ್ಶ್ವವಾಯುವನಿಗೆ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದೆಯಪ್ಪ ತಂದೆ. ಇಂದಿನ ದಿವಸ ನಮ್ಮೆಲ್ಲರ ಪಾಪಗಳನ್ನು ತೊಳೆದು ಯೇಸು ರಕ್ತದಿಂದ ಪ್ರತಿ ಪಾಪವನ್ನು ಪವಿತ್ರವಾಗಿ ಮಾಡಿಸಿ ನಮ್ಮನ್ನು ಕನಿಕರಿಸಿದೆಯಪ್ಪ. ಕೇವಲ ನಿನ್ನ ಕನಿಕರಿಗಳನ್ನು ತಿಳ್ಕೊಂಡು ಜೀವ ಪಡೆದೇವಪ್ಪ. ಸ್ತೋತ್ರ, 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 ಸ್ತೋತ್ರ. ಏಸಪ್ಪ, ಅತಿ ಪರಿಶುದ್ಧ ನಾಮದಲ್ಲಿ ಕೃಪೆಯಿಂದ ಕೃಪೆಗೆ ನಾವು ಎತ್ಕೊಂಡು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ ತಂದೆ. ಆಮೆನ್.